ನಿಮ್ಮ ಇವ್ರನ್ನ ಕೇಳಿ, ಚೀಫ್ ವಿಪ್ನ ಕೇಳಿ. ಆಯ್ತು. ಧನ್ಯವಾದಗಳನ್ನು ಹೇಳ್ತಾ ನೋಡಿ, ನೆನ್ನೆ ನಾನು ಮಾತಾಡುವಂಥ ಸಂದರ್ಭದಲ್ಲಿ ನಮ್ಮ ಸಿ ಟಿ ರವಿ ಸಾಹೇಬ್ರು ಆಬ್ಸೆಂಟ್ ಆದರು. ಇಲ್ಲ ಈಗ ಶ್ರೀನಿವಾಸ್ ಮಾತಾಡಲಿ, ನೀವು ಕೂಡಿ ಉಳಿದವ್ರು ಕೊಡ್ರಿ. ಹಾಗಾಗಿ ಅವ್ರು ಇರಬೇಕಾಗಿತ್ತು. ಯಾಕೆಂತ ಹೇಳಿದ್ರೆ ಒಂದಷ್ಟು ವಿಚಾರಗಳು ಮಾತಾಡೋದಿತ್ತು. ಅನುಗ್ರಹ ಯೋಜನೆಯಲ್ಲಿ ಪಶುಪಾಲರಿಗೆ ನೆರವು, ಅನುಗ್ರಹ ಆಕಸ್ಮಿಕವಾಗಿ ಮರಣ ಹೊಂದಿದಂಥ ಏನು ರಾಸುಗಳಿರ್ಬೋದು, ಕುರಿಗಳಿರ್ಬೋದು, ಮೇಕೆಗಳಿರ್ಬೋಗೆ ನೆರವು ನೀಡೋ ನಿಟ್ಟಿನಲ್ಲಿ ಏನು ನಮ್ಮ ಸರ್ಕಾರ ಬಂದ ಮೇಲೆ ತಗೊಂಡಂಥ ನಿರ್ಣಯವನ್ನು ಖಂಡಿತ ಮಾತಾಡುವಂಥ ಸಂದರ್ಭದಲ್ಲಿ ಅದು ಸಾಲದು ಅಂತೇಳಿ ಹೇಳಿರೋದು ಸರಿ ಅಷ್ಟೇ. ಆದರೆ 2020ರಿಂದ ಹಿಡಿದು 2023ರವರೆಗೂ ನಾವುಗಳೇ ಸಹ ಖುದ್ದಾಗಿ ಸಾಕಷ್ಟು ಬಾರಿ ಮನವಿಯನ್ನು ಕೊಟ್ಟು ವಿನಂತಿಸಿಕೊಂಡ್ರೂ ಸಹ ಚಿತ್ರದುರ್ಗ, ತುಮಕೂರು ಭಾಗದಲ್ಲಿ ಏನು ಕುರಿಗಳನ್ನು ಒಡ್ಕೊಂಡು ಮೇಯಿಸ್ಲಿಕ್ಕೋಸ್ಕರವಾಗಿ ನಮ್ಮ ಚಿಕ್ಕಮಂಗ್ಳೂರು ಭಾಗಕ್ಕಿರ್ಬೋದು, ಆ ಕಡೆ ಹೋಗುವಂಥ ಸಂದರ್ಭದಲ್ಲಿ ಲಾರಿಯಿಂದ ಆಘಾತವಾಗಿ ಅಥವಾ ಮೆಟ್ರೋಡೋರಿಂದ 10-20 ಕುರಿಗಳು ಸತ್ತಂಥ ಸಂದರ್ಭದಲ್ಲಿ ನಾವುಗಳು ಸಾಕಷ್ಟು ಬಾರಿ ಮನವಿ ಮಾಡಿದ್ವಿ. ಆದರೂ ಸಹ 20ರಿಂದ 23ರವರೆಗೂ ನಾವು ಯಾವುದೇ ಒಂದು ಸತ್ತಂಥ ರಾಸುಗಳಿಗೆ ಅನುಗ್ರಹ ಅಡಿಯಲ್ಲಿ ₹1 ಸಹ ಪರಿಹಾರ ಸಿಕ್ಕಲಿಲ್ಲ ಅನ್ನೋದನ್ನು ಈ ಸದನದ ಗಮನಕ್ಕೆ ತರ್ತಾ, ನಮ್ಮ ಸರ್ಕಾರ ಬಂದ ಮೇಲೆ ಕೊನೆಯ ಹಂತದಲ್ಲಿ 23ರ ಕೊನೆಯಲ್ಲಿ ಏನು ಸರ್ಕಾರದ ಆದೇಶ ಹೊರಡಿಸಿದ್ರು, ಆದರೂ ಸಹ ಯಾವುದೇ ನಿಖರವಾದಂಥ ಅನುದಾನನ ನೀಡಿರಲಿಲ್ಲ. ಹಾಗಾಗಿ ನಮ್ಮ ಪಶುಪಾಲನಾ ಸಚಿವರು ಖಂಡಿತ ತುಂಬ ಇದನ್ನು ನಮ್ಮ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿ ಈಗ ಒಂದಷ್ಟು ಅನುದಾನವನ್ನು ನಿಗದಿಪಡಿಸಿದ್ದಾರೆ. ಆ ನಿಟ್ಟಿಗೆ ನಾವು ಧನ್ಯವಾದಗಳನ್ನು, ಯಾರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕುರಿ ಮೇಯಿಸುವಂಥ ನಮ್ಮ ಸಮಾಜ ಇರ್ಬೋದು ಅಥವಾ ಯಾರೇ ಇರ್ಬೋದು, ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಆದರೂ ಸಹ ಕೊಡುವಂಥ ಅನುದಾನದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತಂದರೆ ಖಂಡಿತ ಅದನ್ನು ನಮ್ಮ ರವಿ ಸರ್ ಅವರು ಹೇಳ್ದಂಗೆ ಹೆಚ್ಚು ಮಾಡೋದು ಸಹ ಇಲ್ಲಿ ಪ್ರಸ್ತುತವಾಗಿದೆ. ಪ್ರತಿಯೊಂದು ಹಂತದಲ್ಲಿ ಸಹ ಒಂದು ಕಡೆ ಕುರಿಗಳಾಗ್ಬೋದು ಅಥವಾ ಎತ್ತುಗಳಾಗ್ಬೋದು ಸಾವ್ತವೆ. ಕಾಡಂಚಿನಲ್ಲಿ ವಾಸ ಮಾಡುವಂಥ ನಮ್ಮ ಕಾಡುಗೊಲ್ಲರ ಕುರಿಗಳು ಏನು ಮಂದೆ ಹಾಕಿರ್ತಾರ, ಅಲ್ಲಿ ತೋಳ ಬಂದು ಮತ್ತೆ ಎತ್ಕೊಂಡು ಹೋಗಿ ಅಲ್ಲಿ ಅಂಥ ಸಂದರ್ಭದಲ್ಲಿ ಸಹ ಖಂಡಿತ ಏನು ಕೊಡುವಂಥ ₹5,000 ಇರ್ಬೋದು, ಅದನ್ನು ಹೆಚ್ಚು ಮಾಡಬೇಕಾಗಿ ಬರುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಗಮನ ಹರಿಸಬೇಕು ಅಂತೇಳಿ ಸಂಬಂಧಪಟ್ಟ ಸಚಿವರಲ್ಲಿ ಇವತ್ತು ಮನವಿ ಮಾಡ್ಕೊಳ್ತಾನೆ. ಆದರೂ ಸಹ ಏನು ಇದ್ದಂಥ ಅನುಗ್ರಹ ಯೋಜನೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಂಡಂಥ ಸಂದರ್ಭದಲ್ಲಿ ಅದಕ್ಕೆ ಮರುಜೀವ ಕೊಟ್ಟಂಥ ಸರ್ಕಾರವನ್ನು ಖಂಡಿತ ನಾವು ಶ್ಲಾಘಿಸಲೇಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನಾನು ಈಗ ಪ್ರವಾಸೋದ್ಯಮ ಇಲಾಖೆ ಬಗ್ಗೆ ನಮ್ಮ ರವಿ ಸರ್ ಇರೋದಕ್ಕೆ ಒಂದೆರಡು ಮಾತು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ಅವರು ಪ್ರವಾಸೋದ್ಯಮ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಖಂಡಿತ ಒಂದಷ್ಟು ಕಾಳಜಿ ಇತ್ತು. ಚಿತ್ರದುರ್ಗ ಭಾಗದಲ್ಲಿ ನಾವೊಂದು ಹಬ್ ಮಾಡಬೇಕು ಅಂತೇಳಿ ಅವ್ರಿಗೆ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ವಿ. ಒಳ್ಳೆ ಕೆಲಸ ಮಾಡುವಂಥ ಮನಸ್ಸಿಟ್ಕೊಂಡು ಸಾಕಷ್ಟು ಅದರಲ್ಲಿ ಒಂದಷ್ಟು ರಿಸರ್ಚನ್ನು ಮಾಡಿದ್ರು ಅಂತ ನಾನು ಭಾವಿಸ್ತೇನೆ ಆ ಸಂದರ್ಭದಲ್ಲಿ. ಆದರೆ ಆ ಸಂದರ್ಭದಲ್ಲಿ ಅವ್ರು ರಿಸರ್ಚ್ ಮಾಡಿದ್ರು, ಕೇಂದ್ರ ಸರ್ಕಾರಕ್ಕೆ ಸಾಕಷ್ಟು ಪ್ರಸ್ತಾವನೆಗಳನ್ನು ಕಳಿಸಿದ್ರು, ಆದರೆ ಯಾವುದೂ ಕಾರ್ಯಗತ ಆಗಲಿಲ್ಲ. ಇವತ್ತು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಮ್ಮ ಸರ್ಕಾರ ಘೋಷಣೆ ಮಾಡಿದೆ. ರೋಪ್ವೇ ಇರ್ಬೋದು, ಯಾಕಂದರೆ ನಾವು ಬೇರೆ ದೇಶಗಳಿಗೆ ಹೋದಂಥ ಸಂದರ್ಭದಲ್ಲಿ, ಭಾರತದ ಬೇರೆ ಭಾಗಗಳಿಗೆ ಹೋದಂಥ ಸಂದರ್ಭದಲ್ಲಿ ಅಥವಾ ತಮಿಳುನಾಡಿಗೆ ಹೋದಂಥ ಸಂದರ್ಭದಲ್ಲಿ ಆ ರೋಪ್ವೇಯಲ್ಲಿ ನಾವು ದೇವಸ್ಥಾನಗಳನ್ನು ರೀಚ್ ಆಗುವಂಥದ್ದು, ಟೈಮ್ ಸೇವ್ ಆಗುವಂಥ ನೋಡಿದ್ವಿ. ಆದರೆ ನಮ್ಮ ಕರ್ನಾಟಕದಲ್ಲಿ ಅವಕಾಶ ಆಗಿರಲಿಲ್ಲ. ಸಾಕಷ್ಟು ಪ್ರವಾಸೋದ್ಯಮ ತಾಣಗಳನ್ನು ಗುರುತು ಮಾಡಿ ಇವತ್ತು ರೋಪ್ವೇ ಮಾಡುವಂಥದ್ದು, ಹೆಚ್ಚಾಗಿ 1000ಕ್ಕೂ ಹೆಚ್ಚು ಕೋಟಿಗಳನ್ನು ಅದನ್ನು ನಿಗದಿಪಡಿಸಿ ಅಭಿವೃದ್ಧಿ ಮಾಡುವಂಥದ್ದು ನಮ್ಮ ಸರ್ಕಾರ ಕೈಗೊಂಡಿದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಒಂದಷ್ಟು ದೇಶಗಳಿಗೆ ನಾವು ಹೋಗ್ತೀವಿ, ಆ ದೇಶಗಳ ಸಂಪೂರ್ಣ ಆರ್ಥಿಕತೆ ಪ್ರವಾಸೋದ್ಯಮದ ಮೇಲೇ ನಿಂತಿದೆ. ಆ ನಿಟ್ಟಿನಲ್ಲಿ ಇದುವರೆಗೂ ಬಂದಂಥ ಯಾವುದೇ ಸರ್ಕಾರಗಳು, ಕೇಂದ್ರ ಇರ್ಬೋದು ರಾಜ್ಯ ಇರ್ಬೋದು, ಪ್ರವಾಸೋದ್ಯಮಕ್ಕೆ ನಮ್ಮ ರಾಷ್ಟ್ರದಲ್ಲಿ ಒತ್ತು ಕೊಡದೇ ಇರೋದು ಖಂಡಿತ ವಿಷಾದನೀಯ. ಯಾಕೆ ಅಂತ ಹೇಳಿದ್ರೆ ಸಾಕಷ್ಟು ತಾಣಗಳು ಐಡೆಂಟಿಫೈ ಆಗಿದ್ದಾವೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತು ಮಾಡಿದಂಥ ತಾಣಗಳಿದ್ದಾವೆ. ನಮಗೆ ಗೊತ್ತಿಲ್ಲದಿರೋ ವೆಬ್ಸೈಟಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ಗುರುತು ಮಾಡಿಕೊಂಡು ವಾಲಂಟಿಯರಿಯಾಗಿ ಬರ್ತಿದ್ದಾರೆ. ಆದರೆ ಸರ್ಕಾರಗಳು ಇದುವರೆಗೂ ಅದರ ಗಮನ ಹರಿಸಿ ನಮ್ಮ ರಾಷ್ಟ್ರದ ಮತ್ತು ರಾಜ್ಯದ ಆರ್ಥಿಕತೆಯನ್ನು ಹೆಚ್ಚು ಮಾಡೋ ನಿಟ್ಟಿನಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಸ್ಕೊಬೇಕು. ಅದರ ಹೆಜ್ಜೆಯಾಗಿ ಈಗಿನ ಬಡ್ಜೆಟಲ್ಲಿ
ನಮ್ಮ ಪ್ರವಾಸೋದ್ಯಮ ಸಚಿವರು ತುಂಬ ಅದ್ಭುತವಾದ ಕೆಲಸಗಳನ್ನು ಮಾಡ್ತಿದ್ದಾರೆ. ಅದಕ್ಕೂ ಸಹ ನನ್ನ ಧನ್ಯವಾದಗಳನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ. ಅದರ ಜೊತೆಯಲ್ಲಿ ಇವತ್ತು ನಮ್ಮ ಮನಸ್ಥಿತಿಗಳು ಹೇಗಿದ್ದಾವೆ ಅಂತ ಹೇಳಿದ್ರೆ ಬದಲಾವಣೆ ಮಾಡ್ಕೊಬೇಕಾಗಿ ಬರುತ್ತೆ. ನಾವು ನಮ್ಮ ಮನಸ್ಥಿತಿಗಳು ಉದ್ದೇಶ ಮತ್ತು ಒಳ್ಳೆಯದು ಈ ಎರಡನ್ನ ತುಲನೆ ಮಾಡಿಕೊಂಡು ನಮ್ಮ ಮನಸ್ಥಿತಿಗಳು ಬದಲಾವಣೆ ಮಾಡ್ಕೊಬೇಕಾಗಿ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ನಾನಿದ್ದಾಗ ಮಾಡಿದ್ದು ಸರಿ, ಈಗಿನ ಮಾಡೋದು ಸರಿ ಇಲ್ಲ ಅನ್ನೋ ಮನಸ್ಥಿತಿ ಸರಿ ಇಲ್ಲ ಅಂತೇಳಿ ನಾವೇ ಆಪಾದನೆ ಮಾಡಿದ ಸಂದರ್ಭದಲ್ಲಿ ನಾವು ಜನಪ್ರತಿನಿಧಿಗಳಿಗೆ ಹಾಕ್ಕೊಂಡು ನೋಡುವಂಥ ನಮ್ಮ ಜನರಿಗೆ ನಾವು ಕೊಟ್ಟಂಥ ಸಂದೇಶ ಏನು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅದರ ಜೊತೆಯಲ್ಲೇನೆ 9 ಯೂನಿವರ್ಸಿಟಿಗಳ ವಿಚಾರಕ್ಕೆ ಖಂಡಿತ ನಾನು ಇದ್ರ ಬಗ್ಗೆ ಮಾತಾಡಲೇಬೇಕು. ನನ್ನ ಒಂದು ಕಹಿ ಅನುಭವವನ್ನು ಹಂಚ್ಕೊಬೇಕಾಗಿ ಬರುತ್ತೆ. ಯಾಕಂದರೆ ನಮ್ಮಲ್ಲಿ ಯೂನಿವರ್ಸಿಟಿಗಳನ್ನು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ನಾವು ಓದಂಥವರು, ತದನಂತರದಲ್ಲಿ VTU ಕೆಳಗಡೆ ಅಥವಾ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕೆಳಗಡೆ ಓದಂಥವ್ರು ಸಾಕಷ್ಟು ಜನ ಇದ್ದೀವಿ. ಬೆಂಗಳೂರು ಯೂನಿವರ್ಸಿಟಿನ ಭಾಗ ಮಾಡಿದಾಗ ದಕ್ಷಿಣ ಮತ್ತು ಉತ್ತರ ಯೂನಿವರ್ಸಿಟಿ ಮಾಡಿದಂಥ ಸಂದರ್ಭದಲ್ಲಿ ಖಂಡಿತ ಈಗಲೂ ಸಹ ಅದಕ್ಕೆ ಬೇಕಾದಂಥ ಪೂರ್ಣ ಪ್ರಮಾಣದ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಲಿಕ್ಕೆ ಆಗಿಲ್ಲ. ನಾವು ಖಾಸಗಿ ವಿದ್ಯಾಸಂಸ್ಥೆಗಳನ್ನು ಹೊಂದಿರತಕ್ಕಂಥ ನಾವುಗಳು ನಮಗೆ ನ್ಯಾಕ್ ಇರ್ಬೋದು ಅಥವಾ ISO ಸರ್ಟಿಫಿಕೇಟ್ ಇರ್ಬೋದು, ಇದೆಲ್ಲ ಪಡೆದು ಸಹ UGC ಕೆಳಗಡೆ ನಾವು ನಮ್ಮ ಯೂನಿವರ್ಸಿಟಿಯಲ್ಲಿ R&D ಅಡಿಯಲ್ಲಿ ಸಲ್ಲಿಸಿದಂಥ ಒಂದು ಪ್ರಾಜೆಕ್ಟ್ಗೆ ಫಂಡಿಂಗ್ ಪ್ರಾಜೆಕ್ಟಿಗೆ ಸಲ್ಲಿಸಿದ್ರೆ UGCಯಲ್ಲಿ ನಾನೇ ಹೋಗಿ ಖುದ್ದಾಗಿ ಲಾಸ್ಟು ಜನವರಿ 14ನೇ ತಾರೀಕು ಹೋಗಿ ಅಲ್ಲಿ ಕಂಡಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ನಿಮ್ಮ ಬೆಂಗಳೂರು ಉತ್ತರ ಯೂನಿವರ್ಸಿಟಿ ಏನಿದೆ ಅದಕ್ಕೆ 12B ಇಲ್ಲ, ಹಾಗಾಗಿ ನೀವುಗಳು ಏನು ಸಲ್ಲಿಸಿರುವಂಥ ಪ್ರಾಜೆಕ್ಟ್ಸ್ಗೆ ಫಂಡಿಂಗ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ರಿಜೆಕ್ಟ್ ಮಾಡ್ತಾರೆ. ಅಂದರೆ ಬಹು ವರ್ಷಗಳಿಂದ ಪ್ರಾರಂಭ ಆಗಿರುವಂಥ ಒಂದು ಯೂನಿವರ್ಸಿಟಿಗೆ ಇದುವರೆಗೂ 12B ಇಲ್ಲ, ರಿಸರ್ಚ್ ಸೆಂಟರ್ ಇಲ್ಲ, R&D ಇಲ್ಲ. ಹಾಗಾಗಿ ಆ ಯೂನಿವರ್ಸಿಟಿಗಳು ಬರತಕ್ಕಂಥ ಕೆಳಗಡೆ ಬರತಕ್ಕಂಥ ಸರಿಸುಮಾರು 275 ಕಾಲೇಜುಗಳು, ಅದರಲ್ಲಿ ನಮ್ಮದು ಒಂದು ಅಂದ್ಕೊಳ್ಳಿ, ಆ 275 ಕಾಲೇಜುಗಳು ನಾವುಗಳು ನ್ಯಾಕ್ ಇದೆ, ನಮಗೆ NBA ಇದೆ, ಜೊತೆಯಲ್ಲಿ ISO ಸರ್ಟಿಫಿಕೇಟ್ ಇದೆ, ನಮ್ಮಲ್ಲಿ ರಿಸರ್ಚ್ R&D ಸೆಂಟರ್ಸ್ ಇದ್ದಾವೆ, ನಮ್ಮಲ್ಲಿ ಮಾಡಿದಂಥ ಪ್ರಾಜೆಕ್ಟ್ಗಳನ್ನು ಕೇಂದ್ರ ಸರ್ಕಾರಕ್ಕೆ ಅಥವಾ ರಾಜ್ಯ ಸರ್ಕಾರ ಫಂಡಿಂಗ್ ಕೊಟ್ಟಾಗ ಅದು ಆಗದೇ ಇರುತ್ತೆ. ಅದರಿಂದ ಇತ್ತೀಚೆಗೆ ಹಿಂದಿನ ಸರ್ಕಾರದಲ್ಲಿ ಕೊನೆ ಹಂತದಲ್ಲಿ ತಗೊಂಡಂಥ ನಿರ್ಣಯ ಅದೊಂಥರ ದಿಢೀರ್ ಅಂತೇಳಿ 9 ಯೂನಿವರ್ಸಿಟಿಗಳು ಸಾಕಷ್ಟು ಯೂನಿವರ್ಸಿಟಿಗಳನ್ನ ದಿಢೀರಂತ ಘೋಷಣೆ ಮಾಡೋದ್ರು. ಆದರೆ ಘೋಷಣೆ ಮಾಡೋಕ್ಕೆ ಪೂರ್ವ ಸಿದ್ಧತೆ ಆಗಿಲ್ಲ ಅಂತೇಳಿ ನನ್ನ ಅನಿಸಿಕೆ. ಈಗ ಅದಕ್ಕಿಂತ ಮೊದಲಾದಂಥ ಯೂನಿವರ್ಸಿಟಿಗೆ ಇವತ್ತು 12B ಇಲ್ಲ. ಅದರ ಅಡಿಯಲ್ಲಿ ಬರೋಂಥ 276 ಕಾಲೇಜುಗಳಿಗೆ ಖಂಡಿತ ಕೇಂದ್ರ ಅಥವಾ ಯಾವುದೇ ಕಡೆಯಿಂದ ಮಾನ್ಯತೆ ಇಲ್ಲ. ಕೇಂದ್ರ ಸರ್ಕಾರದ ನಿಗದಿಪಡಿಸಿದಂಥ ಅನುದಾನದಿಂದ ಯಾವುದೇ ಸಹಾಯ ಇಲ್ಲ. ಇಂಥದ್ದಿರುವಂಥ ಸಂದರ್ಭದಲ್ಲಿ ಮೊನ್ನೆ ತಗೊಂಡಿರುವಂಥ ನಿರ್ಣಯ ಸರಿ ಇದೆ. ಯಾಕೆ ಅಂತ ಹೇಳಿದ್ರೆ ಹಾಲಿ ಇರೋವಂಥ ಯೂನಿವರ್ಸಿಟಿಗಳನ್ನು ಸದೃಢ ಮಾಡಿ ಅದ್ರ ಕೆಳಗಡೆ ಬರುವಂಥ ಎಲ್ಲ ಖಾಸಗಿ ವಿದ್ಯಾಸಂಸ್ಥೆಗಳಿಗೆ ಏನೇನು ಸಮಸ್ಯೆಗಳಿದೆ ಅಥವಾ ಅವರಿಗೆ ಫಂಡಿಂಗ್ಗೋಸ್ಕರ ಅನುಕೂಲ ಮಾಡಿಕೊಡೋದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಖಂಡಿತ ಸರ್ಕಾರ ಕಾರ್ಯೋನ್ಮುಖವಾಗಬೇಕು ಅಂತೇಳಿ ಹೇಳ್ತಾ, ಅದರ ಜೊತೆಯಲ್ಲೇನೇ ಈಗ ಮೈಕ್ರೋ ಫೈನಾನ್ಸ್ ವಿಚಾರವಾಗಿ ತಗೊಳ್ಳಿ. ಮೈಕ್ರೋ ಫೈನಾನ್ಸ್ ವಿಚಾರವಾಗಿ ಖಂಡಿತ ರಾಜ್ಯದಲ್ಲಿ ಸಾಕಷ್ಟು ಕಡೆ ಪ್ರಾಣಗಳು ಹೋಯಿತು, ನಾವೆಲ್ಲ ನೋಡ್ತಾ ಇದ್ವಿ, ಇಲ್ಲೂ ಚರ್ಚೆಗಳಾಗ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಒಂದು ದೃಢವಾದ ನಿರ್ಧಾರ ಮಾಡಿ ಅದಕ್ಕೆ ಒಂದು ಕಾಯ್ದೆಯನ್ನು ತಂದಂಥ ಸಂದರ್ಭದಲ್ಲಿ ಆ ಒಂದು ಸ್ಪ್ಯಾನ್ ಆಫ್ ನಮ್ಮ ಸರ್ಕಾರ ನಿರ್ಣಯ ಕೈಗೊಂಡು ಅದ್ರ ಕಾಯ್ದೆಯಾಗಿ ಹೊರಬಡಬೇಕು. ಆ ಸ್ಪ್ಯಾನಲ್ಲೇ ಸಾಕಷ್ಟು ವ್ಯತ್ಯಾಸಗಳಾಯ್ತು. ಅದಕ್ಕೆ ಯಾರು ಕಾರಣ, ಯಾಕೆ ತಡ ಆಯಿತು ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಖಂಡಿತ ನಾವು ಯೋಚನೆ ಮಾಡಬೇಕಾಗಿ ಬರುತ್ತೆ. ಒಂದು 2 ನಿಮಿಷದಲ್ಲಿ ಮುಗಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ ನನಗೆ ಟೈಮ್ ಕೊಟ್ಟಿದ್ರು, ಸಾಕಷ್ಟು ಟೈಮ್ ಶ್ರೀನಿವಾಸ್ ಅವರೇ ಒಂದ್ ಸೆಕೆಂಡ್ ನೋಡಿ. ಇನ್ನು 24 ಜನ ಇದ್ದಾರೆ. ನಾಳೆ ಬಜೆಟ್, ಇದಾದ ನಂತರ ಬಜೆಟ್ ಮೇಲೆ ಚರ್ಚೆ ಆಗುತ್ತೆ. ಈಗ ಸಿಕ್ಕುವಂತವ್ರಿಗೆ ಅವಕಾಶಗಳು ಸಿಕ್ಕೋದಿಲ್ಲ. ಇದನ್ನೆಲ್ಲರೂ ಸಾಕಾರ ಮಾಡಬೇಕು. ಇದೆ, ಎಲ್ಲರಿಗೂ ಹೇಳಕ್ ಅವಕಾಶ ಇದೆ. ಬಜೆಟ್ ಮೇಲೆ ಮಾತನಾಡಿ 5 ನಿಮಿಷ ಇಲ್ಲ ದಯವಿಟ್ಟು 10 ನಿಮಿಷ ನಿಮ್ಗೆ ಟೈಮನ್ನ ನಿನ್ನೆ ಮಾತಾಡಿ, ಇನ್ನು ಪ್ರತಿಯೊಬ್ಬರಿಗೂ ಅಷ್ಟೇ ಸಾಧ್ಯ ಇಲ್ಲ. ಕೇವಲ 13 ನಿಮಿಷ ಕೊಟ್ಟಿದ್ರು. ಆಯ್ತು, ಈಗ 25 ನಿಮಿಷ ಆಯ್ತು. ಇದನ್ನು ಸೇರಿದ್ರೆ 25 ನಿಮಿಷ ಆಗುತ್ತೆ. ದಯವಿಟ್ಟು ಸಾಕಾರ ಮಾಡಿ. ಮುಗಿಸ್ತೇನೆ. ಇನ್ನೊಂದು ನಿಮಿಷ, ಒಂದೇ ಒಂದು ನಿಮಿಷದಲ್ಲಿ ಮುಗಿಸಿ. ಅಶ್ವಥ್ ರವರು ಒಳಿತು ಮಾಡು ಮನುಷ್ಯ ನೀ ಇರೋ ತನಕ ಇರೋದೇ 3 ದಿವಸ ಅಂತೇಳಿ ಹೇಳ್ತಾರೆ. ಪ್ರೀತಿ ಪ್ರೇಮ ಹಂಚಿ ಹೋಗಬೇಕು ನೀನು ಅಲ್ಲಿ
ಅಂತಾರೆ. ನಾನು ಹೇಳ್ತೀನಿ, ಶಾಶ್ವತವಾದ ಕೆಲಸವನ್ನು ಮಾಡಿ ಹೋಗಬೇಕು ನೀನು ಅಲ್ಲಿ, ಸತ್ತ ಮೇಲೆ ನಿನಗೆ ಹೆಸರು ಉಂಟು ಇಲ್ಲಿ ಅಂತೇಳಿ. ಈ ಸಾಲಿನಲ್ಲಿ ಸೇರೋರು ಯಾರು ಅಂದರೆ ಜವಾಹರ್ಲಾಲ್ ನೆಹರು ಅವರು ಪಂಚವಾರ್ಷಿಕ ಯೋಜನೆಗಳನ್ನು ತಂದು ಸ್ವತಂತ್ರ ಪೂರ್ವ ಸ್ವತಂತ್ರ ನಂತರದಲ್ಲಿ 36 ಕೋಟಿ ಇದ್ದಂಥ ಜನಸಂಖ್ಯೆ ಇವತ್ತು 146 ಕೋಟಿ ಆಗಿದೆ. ಅದಕ್ಕೆ ಪೂರಕವಾಗಿರುವಂಥ ಯೋಜನೆಗಳನ್ನು ರೂಪಿಸಿದಂಥವ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈತರು ರೈತ ಕೂಲಿಗಳ ಬಗ್ಗೆ ಮನಗಂಡಂಥವ್ರು. ಇಂದಿರಾ ಗಾಂಧಿ ಅವರು ಬರಗಾಲ ಇದ್ದಂಥ ಸಂದರ್ಭದಲ್ಲಿ ಗರೀಬಿ ಹಠಾವೋ ತಂದ ಅಟಲ್ ಬಿಹಾರಿ ವಾಜಪೇಯಿ ಅವರು. ಯಾಕೆ ಅಂತೇಳಿ ಅವ್ರನ್ನ ಇವತ್ತು ನೆನೆಸಲೇಬೇಕು. 61, 65ರಲ್ಲಿ ವಾರ ಆಗುತ್ತೆ, 67ರಲ್ಲಿ ಏನು ಬಾಂಗ್ಲಾದೇಶ ವಿಮೋಚನಾ ವಾರ ಆದಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಕೈಗೊಂಡಂಥ ಕೆಲಸಗಳನ್ನು ಮನಗಂಡು ಉಕ್ಕಿನ ಮಹಿಳೆ ಅಂತ ಹೇಳಿದಂಥ ಮಹಾನ್ ನಾಯಕ ಅಟಲ್ಜಿ ವಾಜಪೇಯಿರವರು. ಯಾಕಂದರೆ ಯಾರೇ ಕೆಲಸ ಮಾಡಲಿ ಅದನ್ನು ಶ್ಲಾಘನೆ ಮಾಡಲೇಬೇಕು. ಇವತ್ತು ಚತುಷ್ಪಥ ಬರ್ತಾ ಇದೆ, ಆ ಥರ ರಸ್ತೆಗಳನ್ನು ಮಾಡಿದ್ರೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ರೆ ಮಾತ್ರ ರಾಷ್ಟ್ರ ಮುಂದೆ ಆಗುತ್ತೆ ಅಂತೇಳಿ ಮನಗಂಡಂಥವರು. ಅದ್ರ ಜೊತೆಲಿ ರಾಜೀವ್ ಗಾಂಧಿ ಅವರು, ಮನಮೋಹನ್ ಸಿಂಗ್ ಅವರು ಇರ್ಬೋದು, ಆಧಾರ್ ಇರ್ಬೋದು. 67 ಅಲ್ಲ, 70, 71 ಬಾಂಗ್ಲಾ ವಿಮೋಚನಾ ಯುದ್ಧ ಅಲ್ಲ, 77 67 ಅಲ್ಲ, 61ರಲ್ಲಿ ಚೈನಾ ವಾರ, 70, 71ರಲ್ಲಿ ಬಾಂಗ್ಲಾ ವಿಮೋಚನಾ ಯುದ್ಧ. ಅಲ್ಲಲ್ಲ, 61ರಲ್ಲಿ ಚೈನಾ ವಾರ ಆಗುತ್ತೆ, 65ರಲ್ಲಿ ಪಾಕಿಸ್ತಾನ ವಾರ ಆಗುತ್ತೆ. ತದನಂತರದಲ್ಲಿ ಬಾಂಗ್ಲಾ ವಿಮೋಚನಾ ಇದರಲ್ಲಿ ಪಾಲ್ಗೊಂಡಂತ ಸಂದರ್ಭದಲ್ಲಿ ಅದೇ ನೀನು ಈ ಭಾರತದ ಉಕ್ಕಿನ ಮಹಿಳೆ ಅಂತ ಹೇಳುವಂತ ಧೈರ್ಯ ಮಾಡಿದ್ರು. ಎಷ್ಟೇ ಅನ್ಯಾಯ ಆದ್ರೂ ಸಹಿಸ್ಕೊಂಡಂತವ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಇರ್ಬೋದು, ಆದ್ರೆ ಅವ್ರ ನಮ್ಮಲ್ಲಿ ಉಳಿತಾವೆ. ರಾಜೀವ್ ಗಾಂಧಿ ಅವರು ಸಮಯ ಮುಗಿದಿದೆ, ಆಧಾರ್ ಇರ್ಬೋದು, ಒಬ್ಬ ಮನುಷ್ಯ ನೆನ್ಸ್ಕೊಂತೀವಿ. ಮನಮೋಹನ್ ಸಿಂಗ್ ಅವರು ಪುಟಗಳಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅರ್ಥ ಮಾಡ್ಕೊಳ್ತೀರಿ ಅಂತ ಕೇಳ್ತೀನಿ. ಇನ್ನು 24 ಜನ ಇದ್ದಾರೆ, ಪ್ಲೀಸ್. ನಮೋಶಿ ಅವರು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ದೇವರಾಜ್ ಅರಸು, ಬಂಗಾರಪ್ಪ ಇರ್ಬೋದು, ವೀರಪ್ಪ ಮೊಯ್ಲಿ. ಇವತ್ತು ನಾನಿಲ್ಲಿ ನಿಂತ್ಕೊಂಡು ಮಾತಾಡ್ತೀನಿ. ವೀರಪ್ಪ ಮೊಯ್ಲಿ ಅವರು 1993ರಲ್ಲಿ ತಂದಂಥ CET ಅಂತೇಳಿ ನಾನು ನೆನ್ಸ್ಕೊಬೇಕಾಗಿ ಬರುತ್ತೆ. ಸಣ್ಣ ಸಮಾಜಗಳು ಇವತ್ತೇನ ತಲೆ ಎತ್ತಿದ್ದಾವೆ ಅಂತ ಹೇಳಿದ್ರೆ ಆವತ್ತು ದೇವರಾಜ್ ಅರಸು ಅವರು ತಂದಂಥ ನಮ್ಮೆಲ್ಲ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ತಂದಂಥ ರಿಸರ್ವೇಷನ್ಸ್ ಇಶ್ಯೂಸ್ ಇರುತ್ತೆ. ಹಾಗಾಗಿ ಇದನ್ನ ಇತಿಹಾಸ ಪುಟಗಳಲ್ಲಿ ನಾವು ನಿಂತೋಗ್ಬೇಕಾಗಿ ಬರುತ್ತೆ. ನಾವೆಲ್ಲರೂ ಸೆಲೆಬ್ರಿಟಿಗಳಂತಾರೆ ಪೊಲಿಟಿಷಿಯನ್ಸು, ಅದ್ರ ಜೊತೆಗೆ ಸಿನಿ ಆಕ್ಟರ್ಗಳು ಸೆಲೆಬ್ರಿಟಿಗಳು. ಇವತ್ತು ಪೊಲಿಟಿಷಿಯನ್ಸ್ ಸೆಲೆಬ್ರಿಟಿಗಳು ಬಿಡ್ತೇನೆ. ಸಿನಿ ಆರ್ಟಿಸ್ಟ್ ಅಂಡ್ ಪೊಲಿಟಿಷಿಯನ್ಸ್ ಇವತ್ತು ಸೆಲೆಬ್ರಿಟಿಗಳಂತ ಕರಿತೇವೆ. ಯಾರಿಂದ ಆಗಿದ್ದೀವಿ? ನಾವೆಲ್ಲ ಜನರಿಂದ ಆಗಿದ್ದೀವಿ. ನಾವು ಜನರು ನಮ್ದು ಎಷ್ಟೇ ಕಷ್ಟಗಳಿದ್ರು ಸಹ, ಮನೆಯಲ್ಲಿ ನಮ್ಮ ಜೋಬಲ್ಲಿ ಇಲ್ಲದೆ ಇದ್ರು ಸಹ, ನಮ್ಮ ಕ್ಷೇತ್ರದ ಜನ ಬಂದು ನಮ್ಮನ್ನು ಕೇಳಿದಾಗ ನಾವು ಸಹಾಯ ಮಾಡುವಂಥ ಕೆಲಸನ ನಾವು ಮಾಡ್ತೀವಿ, ಹೌದಲ್ಲ? ಆದರೂ ಸಹ ನಾವು ತೆಗಳಿಕೆಗೆ ಒಳಗಾಗ್ತೀವಿ. ಇವತ್ತು ಜನರಿಂದ ಆದಂಥ ಏನು ಸ್ಟಾರ್ಸ್, ಸೋಕಾಲ್ಡ್ ಸ್ಟಾರ್ಸ್ ಅಂತೇಳಿ ನಾವು ಏನು ಕರಿತೀವಿ, ಕನ್ನಡದ ಬಗ್ಗೆ ಅಭಿಮಾನ ಇಲ್ಲ ಅವರಿಗೆ. ಕನ್ನಡದ ರಾಜ್ಯೋತ್ಸವದಲ್ಲಿ ಅವ್ರನ್ನ ಕರೆದ್ರೆ ಏಜೆಂಟ್ ಮುಖಾಂತರ ಅವ್ರು ಏನ್ ನಿಗದಿಪಡಿಸಿರೋ ಅಂತ ಚೆಕ್ ಅನ್ನು ನೀಡಿದ್ರೆ ಮಾತ್ರ ಬರ ಅಂತ ಅವ್ರು ಇವತ್ತು ಆಗಿದ್ದಾರೆ. ಅದಕ್ಕೋಸ್ಕರವಾಗಿ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ರು ಅವ್ರ ನೆಟ್ಟು ಬೋಲ್ಟ್ ಅನ್ನ ಟೈಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಈ ನಿಟ್ಟಿನಲ್ಲಿ ಕಲ್ಪಿಸಿಕೊಟ್ಟಂತ ಎಲ್ರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು.